ಲೇಕ್ದ ಡೇ ಟೈಮ್ ವ್ಯೂ ಹೇಗಿದೆ ನೋಡಿ. ಲೇಕ್ ಸುತ್ತಲೂ ಈ ರೀತಿ ವಾಕಿಂಗ್ ಪಾತ್ ಫುಲ್ ಲೈಟ್ಲೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. 33 ಮೀಟರ್ ಹೈಟ್ ಇರೋ ಈ ಟವರ್ಲಿಂದ ಲೇಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಲೇಕ್ದ ನೈಟ್ ವ್ಯೂ ಹೇಗಿದೆ ನೋಡಿ. ವಾಟರ್ ಚೆನ್ನಾಗಿ ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಸೌತ್ ಕೊರಿಯಾದಲ್ಲಿನ ಗ್ಯೋಂಗ್ಯೋ ಲೇಕ್ ಪಾರ್ಕಲ್ಲಿದ್ದೇವೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಅದು ಲೇಕ್ದ ಡೇ ಟೈಮ್ ವ್ಯೂ ಮತ್ತು ನೈಟ್ ಟೈಮ್ ವ್ಯೂನ ಶೇರ್ ಮಾಡಿದ್ದೇನೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗ್ಯೋಂಗ್ಯೋ ಲೇಕ್ ಪಾರ್ಕಲ್ಲಿ 2 ಲೇಕ್ ಇವೆ, ವಾಂಚಾನ್ ಲೇಕ್ ಮತ್ತು ಸಿಂಡೆ ಲೇಕ್ ಅಂಥೇಳಿ. ನೀವು ಇವಾಗ ನೋಡ್ತಾ ಇರೋದು ವಾಂಚಾನ್ ಲೇಕ್ ವ್ಯೂನ, ಡೇ ಟೈಮ್ ವ್ಯೂನ. ಈಗ ಈ ಪಾರ್ಕಿಗೆ ದ ಬೆಸ್ಟ್ ಸೀನ್ರಿ ಆಫ್ ಸೌತ್ ಕೊರಿಯಾ ಅಂಥೇಳಿ ಅವಾರ್ಡ್ ಬಂದಿದೆ. ಲೇಕ್ ಸುತ್ತಲೂ ಅತಿ ಎತ್ತರವಾದ ಬಿಲ್ಡಿಂಗ್ ಇದ್ದಾವೆ. ಇದೇ ಬಿಲ್ಡಿಂಗ್ ಮೇಲೆ ನೈಟ್ ಟೈಮು ಲೈಟ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡಲಿಕ್ಕೆ. ನೋಡಿ, ಕೊರಿಯನ್ಸು ಮಕ್ಕಳ ಜೊತೆ ಬಂದು ಪಾರ್ಕಲ್ಲೆಲ್ಲ ಈ ರೀತಿ ಪಟಾನ ಹಾರಿಸ್ತಾರೆ. ಕೊರಿಯನ್ಸ್ನ ನೀವು ಅಬ್ಸರ್ವ್ ಮಾಡಿದರೆ ಯಾವಾಗಲೂ ಒಂದು ಕಾಫಿ ಕಪ್ ಕೈಯಲ್ಲಿ ಇದ್ದೇ ಇರುತ್ತೆ. ಈ ಪಾರ್ಕ್ ಪಿಕ್ನಿಕ್ ಸ್ಪಾಟ್ ಥರ ಮಕ್ಕಳ ಜೊತೆ ಎಲ್ಲ ಇಲ್ಲಿ ಕರ್ಕೊಂಬಂದು ಅವ್ರಿಗೆಲ್ಲ ಆಟ ಆಡಿಸಿ ಊಟ ಮಾಡಿ ಹಾಗೆ ಈವ್ನಿಂಗು ಆ ಲೈಟ್ ವ್ಯೂನೆಲ್ಲ ನೋಡಿಕೊಂಡು ಹೋಗ್ತಾರೆ. ಲವ್ ಅಂತ ಇದೆ ನೋಡಿ, ಇದು ಫೋಟೋ ಜೋನ್ ಏರಿಯಾ. ಪಾರ್ಕಲ್ಲಿ ಈ ರೀತಿ ಕುಂತ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಬೋದು. ಲೇಕ್ ಸುತ್ತಲೂ ಈ ರೀತಿ ವಾಕಿಂಗ್ ಪಾತ್ ಇದೆ. ಇದು 1.6 ಕಿಲೋಮೀಟರ್ ಇದೆ. ಈ ಪಾತಲ್ಲಿ ವಾಕ್ ಮಾಡ್ಕೊತ ಹೋಗುವಾಗ ಲೈಟ್ದು ಕಲರ್ ಚೇಂಜ್ ಆಗುತ್ತೆ. ಪರ್ಪಲ್, ಗ್ರೀನ್, ಬ್ಲೂ, ರೆಡ್ ಆಗುತ್ತೆ. ಇಲ್ಲಿಂದ ನಾವು ಆ ಲೇಕ್ದ ವ್ಯೂನ ನಾನು ನೋಡ್ಬೋದು. ಡೇ ಟೈಮಲ್ಲಿ ಗ್ರೀನ್ರಿ ವ್ಯೂನ ಎಂಜಾಯ್ ಮಾಡಿದರೆ ನೈಟ್ ಟೈಮಲ್ಲಿ ಈ ರೀತಿ 4 ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಆ ಕಲರು ಚೇಂಜ್ ಆದಾಗ ಅದರ ಪ್ರತಿಬಿಂಬ ನೀರಲ್ಲಿ ಕಾಣುತ್ತೆ. ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನೀವು ನೋಡಿ. ಇದು ಗ್ಯೋಂಗ್ಯೋ ಲೇಕ್ ಪಾರ್ಕಲ್ಲಿರೋ ಟವರು 33 ಮೀಟರ್ ಹೈಟ್ ಇದೆ. ಜರ್ಮನ್ನಲ್ಲಿ ಫೇರ್ಬರ್ಗ್ ಅಂತ ಅಬ್ಸರ್ವೇಟರಿ ಡೆಕ್ ಇದೆ. ಇಲ್ಲಿ ಸುವಾನಲ್ಲಿರೋ ಟವರು ಮತ್ತು ಜರ್ಮನ್ನಲ್ಲಿ ಫೇರ್ಬರ್ಗಲ್ಲಿರೋ ಟವರು ಎರಡೂ ನೋಡಿದರೆ ಅಕ್ಕ ತಂಗಿ ಥರ, ಎರಡು ಡಿಸೈನಿಂಗ್ ಪ್ಯಾಟರ್ನು ಸೇಮ್ ಇದೆ. ಆ ಟವರ್ ಮೇಲೆ ನಿಂತು ನಾವು ನೋಡಿದಾಗ 33 ಮೀಟರ್ ಹೈಟ್ಲಿಂದ ನೋಡಿದಾಗ ವಾಂಚಾನ್ ಲೇಕ್ ಮತ್ತು ಸಿಂಡೆ ಲೇಕ್ ವ್ಯೂ ಹೇಗೆ ಕಾಣುತ್ತೆ ಅಂಥೇಳಿ ನೋಡಿ.
ಫ್ರೆಂಡ್ಸ್, ನಿಮಗೆ ಈ ಲೇಕ್ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಅಂದರೆ ಜಾಸ್ತಿ ಜನಕ್ಕೆ ಎಲ್ಲ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್.